ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ, ಒಬ್ಬ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದು ಹೊಸಬ್ರು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಕ್ರಿಯೇಟ್ ಮಾಡಿಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾರೆ. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬರು ಕೂಡ ಆ ಯೂಟ್ಯೂಬ್ನಲ್ಲಿ ಹೇಗೆ ಸೆಟ್ಟಿಂಗ್ ಮಾಡ್ಕೊಳೋದು, ಹೇಗೆ ಆ ವಿಡಿಯೋ ಅಪ್ಲೋಡ್ ಮಾಡೋದು, ಹೇಗೆ ಟೈಟಲ್ ಹಾಕೋದು, ಹೇಗೆ ತಮ್ಮೇಲ್ ಹಾಕೋದು, ಹೇಗೆ ಟ್ಯಾಗ್ ಹಾಕೋದು ಅಂತ ಎಲ್ಲ ಕೂಡ ನೋಡ್ತಾರೆ. ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ನೋಡಿದರೂ ಕೂಡ ಅವ್ರಿಗೆ ಡೌಟ್ ಇರುತ್ತೆ. ಫ್ರೆಂಡ್, ಏನಪ್ಪ ಅಂದರೆ, ನನ್ನೊಂದು ಚಾನಲ್ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ತಲೆಯಲ್ಲಿ ಹಿಡ್ಕೊಂಡು ಯಾರಾದರೂ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂದರೆ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿರೋಂಥ ವಿಡಿಯೋ ಕೂಡ ಅವ್ರಿಗೆ ಅಷ್ಟು ನಂಬಿರಲ್ಲ ಅವ್ರು. ಯಾಕಂದರೆ ನನ್ನೊಂದು ಚಾನಲ್ ಬೇಗ ಗ್ರೋ ಆಗಬೇಕಂತ ದೊಡ್ಡ ಯೂಟ್ಯೂಬರ್ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಫ್ರೆಂಡ್, ಅವರು ಇವ್ರಿಗೆ ಎಷ್ಟೇ ಮಾಡಿದರೂ ಸಿಗಲ್ಲ. ಫ್ರೆಂಡ್, ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಇನ್ನೊಬ್ಬರನ್ನ ಬೆಳೆಸೋಕ್ಕೆ ಯೂಟ್ಯೂಬರ್ ಯಾರು ಕೂಡ ಸಹಾಯ ಮಾಡಲ್ಲ. ಫ್ರೆಂಡ್, ಯಾಕಂದರೆ ಅವರು ಒಬ್ಬರು ಸಕ್ಸಸ್ ಕಂಡಿ ಮೇಲೆ ಇನ್ನೊಬ್ಬರನ್ನ ಕರ್ಕೋಬೇಕು, ಅವ್ರಿಗೂ ಕೂಡ ಸಪೋರ್ಟ್ ಕೊಡಬೇಕು ಅನ್ನೋ ರೀತಿ ದೊಡ್ಡ ಯೂಟ್ಯೂಬರ್ಗೆ ಭಾಳ ಜನಕ್ಕೆ ಇರಲ್ಲ. ಆಲ್ಮೋಸ್ಟ್ ಆ ಒಂದು 100 ಜನದಲ್ಲಿ 70% ಈ ರೀತಿ ಇರುತ್ತೆ, ಇನ್ನು 30% ಯಾರೋ ಏನೋ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್, ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ, ನೀವು ಯೂಟ್ಯೂಬರ್ಗೆ ನಾನು ಹೇಳೋದು ಏನು ಬೇಡ. ಫ್ರೆಂಡ್, ಪ್ರತಿಯೊಂದು ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ, ಯೂಟ್ಯೂಬ್ ಆ್ಯಪ್ನಲ್ಲಿ ವಿಡಿಯೋ ಇದೆ. ಅದು ನೋಡಿಕೊಂಡು ನೀವು ಯೂಟ್ಯೂಬ್ನಲ್ಲಿ ಹೇಗೆ ಸೆಟ್ಟಿಂಗ್ ಆನ್ ಮಾಡ್ಕೊಳೋದು, ಹೇಗೆ ಕ್ಯಾಟಗರಿ ಚೂಸ್ ಮಾಡ್ಕೊಡೋದು, ಹೇಗೆ ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಳೋದು ಅಂತ ವಿಡಿಯೋ ಇದೆ. ಆ ವಿಡಿಯೋ ಮೂಲಕ ನೀವು ಮಾಡಿಕೊಂಡು ಏನಾದರೂ ಚಾನಲ್ ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಕೂಡ ಯೂಟ್ಯೂಬರ್ ಆಗ್ತೀರಾ. ಫ್ರೆಂಡ್, ಯಾರು ಕೂಡ ನೀವು ಯೂಟ್ಯೂಬರ್ ಆಗಬೇಕು ಅಂದು ದೊಡ್ಡ ಯೂಟ್ಯೂಬರ್ ನೀವು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಇನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡೋದಾಗಲಿ ನೀವು ಮಾಡಿದರೆ ಅವರು ನಿಮಗೆ ಸಿಗಲ್ಲ, ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡಲ್ಲ. ಫ್ರೆಂಡ್, ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ತಲೆ ಕೆಡಿಸ್ಕೊಂಡ್ರೆ ಆಗುತ್ತೆ ಏನಿಲ್ಲ. ನೀವು ಬನ್ನಿ, ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ನಿಮಗೆ ಬರ್ತಾ ನಿಮಗೆ ಫಸ್ಟಿಗೆ ನಿಮಗೆ ಗೊತ್ತಾಗಲ್ಲ, ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಾಗಲ್ಲ. ಬರ್ತಾ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಫ್ರೆಂಡ್, ನೀವೇನಾದರೂ ಪ್ರತಿಯೊಂದು ವಿಡಿಯೋ ನೋಡಿಕೊಂಡು ಸೆಟ್ಟಿಂಗ್ ಅದು ಏನಿದೆ ಆ ಪ್ರೊಸೆಸ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ನಿಮಗೆ ಫಸ್ಟ್ ಟೈಮ್ ಯೂಸ್ ಬರಲ್ಲ. ಬರ್ತಾ ಸ್ವಲ್ಪ ಯೂಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಆ ಒಂದು ಯೂಸ್ ಹೇಗೆ ಇನ್ಕ್ರೀಸ್ ಆಗುತ್ತೋ ಅದ್ರ ಲೆಕ್ಕಕ್ಕೆ ನೀವು ಕೂಡ ಚೆನ್ನಾಗಿರೋಂಥ ಕಂಟೆಂಟ್, ಜನಕ್ಕೆ ಇಷ್ಟ ಆಗೋಂಥ ಕಂಟೆಂಟ್ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ನೀವು ನಿಮ್ಮೊಂದು ಚಾನಲಲ್ಲಿ ಸಕ್ಸಸ್ ಕಾಣ್ತೀರಾ. ಫ್ರೆಂಡ್, ಈ ಒಂದು ವಿಡಿಯೋ ನಿಮಗೆ ಈ ರೀತಿ ಹೇಳೋಕ್ಕೆ ಕಾರಣ ಏನಂದರೆ, ಭಾಳ ಜನ ಏನು ಮಾಡ್ತಾರೆ ಅಂದರೆ, ದೊಡ್ಡ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಅವರೊಂದು ಚಾನಲ್ಗೆ ಕಮಿಟ್ ಮಾಡ್ತಾರೆ, ಒಂದು ನಂಬರ್ ಕೊಡಿ ಅಂತಾರೆ, ಅವರು ನಂಬರ್ ಕೊಡಲ್ಲ, ನಿಮ್ಮೊಂದು ಕಮಿಟಿಗೂ ಕೂಡ ರಿಪ್ಲೈನೂ ಕೊಡಲ್ಲ. ಫ್ರೆಂಡ್, ಈ ರೀತಿ ಭಾಳ ಜನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ರೀತಿ ಮಾಡೋದು ಬಿಡಿ. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ, ನಿಮಗೆ ಏನೂ ಕೂಡ ಗೊತ್ತಿಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಫ್ರೆಂಡ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ನಿಸುವಂಥ ಕಮೆಂಟ್ ಮೂಲಕ ತಿಳಿಸಿಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್ ಫ್ರೆಂಡ್.